ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ನಾನು ಆಕ್ಸಿಡೆಂಟ್ಸ್ ಬಗ್ಗೆ ಮಾತಾಡ್ತಾ ಬಂದಿದ್ದೀನಿ. ಯಾವ್ಯಾವ ವೆರೈಟಿ ಆಕ್ಸಿಡೆಂಟ್ ಆಗುತ್ತೆ, ಯಾವ ಕಾರಣಗಳಿಂದ ನಮಗೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ಕಳೆದ 4 ಸಂಚಿಕೆಯಿಂದ ನನ್ನದೇ ಆದಂಥ ಅನುಭವದ ಆಧಾರದ ಮೇಲೆ ಹಲವಾರು ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ, ಆಕ್ಸಿಡೆಂಟ್ ಆಗಿರೋರದೇ ಜಾತಕ ನೋಡಿದಾಗ ಕೆಲವರಿಗೆ ಆಕ್ಸಿಡೆಂಟಲ್ಲೇ ಸಾವು ಬರುತ್ತೆ ಅಂತ ಜಾತಕದಲ್ಲಿ ಹೇಳಿರುವಾಗ ಅದನ್ನು ನೋಡಿ ಅದ್ರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಅದರದ್ದು ಔಟ್ಪುಟ್ ಹೇಗೆ ನಾವು ಆಕ್ಸಿಡೆಂಟ್ ಆಗೋದನ್ನು ತಡಿಬೋದು, ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನು ನಾವು ಅನುಸರಿಸ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಕಳೆದ 3 ಸಂಚಿಕೆಯಿಂದ ನಾನು ನನ್ನದೇ ಆದಂಥ ಅನುಭವನ ಹಂಚ್ಕೊಂಡು ಬಂದಿದ್ದೀನಿ ನಿಮ್ಮೊಟ್ಟಿಗೆ. ಮೊದಲನೇದು, ಎದುರುಗಡೆ ಬರೋ ವೆಹಿಕಲ್ ನಮ್ಮ ವೆಹಿಕಲ್ಗೆ ಟಚ್ ಮಾಡಿ ಆಕ್ಸಿಡೆಂಟ್ ಮಾಡಿಸ್ಬೋದು, ಸ್ಪಾಟ್ ಡೆತ್ ಆಗ್ಬೋದು. ಇನ್ನೊಂದು, ನಾವೇ ಆಕ್ಸಿಡೆಂಟ್ ಮಾಡ್ಕೋತೀವಿ, ಇನ್ಯಾವುದೋ ಮರಕ್ಕೋ ಅಥವಾ ಇನ್ಯಾರಿಗೋ ಗುದ್ದುಬಿಟ್ಟು ಅಥವಾ ಹಂಗೆ ಉಲ್ಟಾಗಿ ಕಾರೋ ಬಸ್ಸು ಉಲ್ಟಾಗಿ ಸತ್ತೋಗ್ಬಿಡ್ತೀವಿ. ಮೂರನೇದು, ಶಾಪದಿಂದ ಆಕ್ಸಿಡೆಂಟ್ ಆಗುತ್ತೆ. ಶಾಪ ಹಾಕಿರ್ತಾರೆ, ಆ ಶಾಪ ಆಕ್ಸಿಡೆಂಟ್ ಆಗೋ ಥರ ಕನ್ವರ್ಟ್ ಆಗಿ ಶಾಪದಿಂದ ಅಪಘಾತ ಮೃತ್ಯುದೋಷ. ಇವತ್ತು ನಮ್ಮ ಎಮೋಷನ್ಸೇ ನಮ್ಮನ್ನು ಆಕ್ಸಿಡೆಂಟ್ ಮಾಡಿಬಿಡ್ತದೆ. ಒಂದು ಹುಡುಗ 5 ವರ್ಷದಿಂದ ಪ್ರೀತಿ ಮಾಡಿದ್ದಾನೆ, ಭಾಳ ಗಂಡ ಹೆಂಡತಿ ಥರ ಇದ್ದಾರೆ, ಇನ್ನೂ ಮದುವೆ ಆಗಿಲ್ಲ ಮಾತ್ರ. 5 ವರ್ಷ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಇದ್ದಾರೆ. ಅವನಿಗೆ ಒಂದು ಕೊರತೆ ಏನಂದರೆ, ಒಂದು ವಾರದಿಂದ ನನ್ನ ಲವ್ವರು ಮೆಸೇಜ್ ಮಾಡ್ತಿಲ್ವಲ್ಲ ಅವಳು, ಒಂದು ವಾರದಿಂದ ನನ್ನ ಜೊತೆ ಮಾತಾಡ್ತಿಲ್ವಲ್ಲ ಅವಳು ನೋಡೋಕ್ಕಾಗಿಲ್ವಲ್ಲ ಅಂಥೇಳಿ ಅವನಿಗೆ ಮೆಂಟಲ್ ಸ್ಟ್ರೆಸ್ ಆಗಿಬಿಟ್ಟಿದೆ. ಏನಾಗಿದೆ? ಮೆಂಟಲ್ ಸ್ಟ್ರೆಸ್. ಯಾವಾಗ ಮೆಂಟಲ್ ಸ್ಟ್ರೆಸ್ ಆಯಿತು, ಕೈಕಾಲೆಲ್ಲ ಚೆನ್ನಾಗಿದೆ, ಫೋನ್ ಮಾಡಿದ್ರೆ ತೆಗಿತಿಲ್ವಂತೆ ಅವಳು, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿಲ್ವಂತೆ, ಮನೆ ಹತ್ರ ಹೋದರೆ ಸಿಗ್ತಾ ಇಲ್ಲ, ಆಫೀಸ್ ಹತ್ರ ಹೋದ್ರೂ ಸಿಗ್ತಿಲ್ಲ. ಅವನು ಒಂದು ಕ್ಷಣನೂ ಬಿಟ್ಟು ಇಳ್ದದವನು 1 ವಾರ 15 ದಿವಸ ಅವಳು ನೋಡಿಲ್ವಲ್ಲ ಅಂಥೇಳಿ ಅವನಿಗೆ ಊಟದ ಮೇಲೆ ರುಚಿ ಹೋಯ್ತು, ನಿದ್ದೆ ಕೆಟ್ಟೋದ, ನಿದ್ದೆ ಎಲ್ಲ ಕೆಡ್ತಾ ಬಂತು. ನಿದ್ದೆ ಮಾಡ್ತಿಲ್ಲ, ಕೂತದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ಲಲ್ಲ, ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಮನೇಲಿ ಯಾರ ಹತ್ರ ಮಾತಾಡ್ತಿಲ್ಲ, ಒಬ್ಬನೇ ಆ ನೋವನ್ನು ನುಂಗ್ತಾ ಇದ್ದಾನೆ, ಅವನೊಬ್ಬನೇ ಅನುಭವಿಸ್ತಾ ಇದ್ದಾನೆ. ಈಗ ಏನಾಯಿತು, ಹೃದಯಕ್ಕೆ ಸ್ಟ್ರೆಸ್ ಜಾಸ್ತಿ ಆಗಿಬಿಡ್ತು. ಹೃದಯಕ್ಕೆ ಸ್ಟ್ರೆಸ್ ಜಾಸ್ತಿ ಆಯಿತು. ಯಾವಾಗ ಹೃದಯಕ್ಕೆ ಸ್ಟ್ರೆಸ್ ಜಾಸ್ತಿ ಆಯಿತು, ಅವನೇನು ಮಾಡ್ದ, ವಿಧಿಲಿ ಆಫೀಸ್ಗೆ ಹೋಗಬೇಕು, ಸಂಬಳ ತೊಗೋಬೇಕು, ಮನೆ ನೋಡ್ಕೋಬೇಕು, ಕೆಲಸಕ್ಕೆ ಹೋಗಲೇಬೇಕು. 2 ವೀಲರ್ ಗಾಡಿ ಎತ್ಕೊಂಡು ಅವನದೆಲ್ಲ ವೈಟ್ ಫೀಲ್ಡ್ ಅಂತ ಆಫೀಸ್ ಇರೋದು, ಡ್ರೈವ್ ಮಾಡ್ತಿದ್ದಾನೆ. ಮಾಡಬೇಕಾದ್ರೆ ಅವಳು ಹಿಂದೆ ಕೂತ್ಕೊಂಡಿದ್ದು, ಅವಳ ಜೊತೆ ಓಡಾಡಿದ್ದೆಲ್ಲ ನೆನಪು ಬರ್ತಾ ಇದೆ, ಮೆಲಕಾಗ್ತಾ ಇದ್ದಾನೆ. ಹೀಗಾಗಿ ಎದುರುಗಡೆ ಯಾವ ವಾಹನ ಬರ್ತಿದೆ, ಪಕ್ಕದಲ್ಲಿ ಯಾವುದಿದೆ, ಈ ಕಡೆ ಯಾವ್ದು ಹೋಗ್ತಿದೆ ಅಂತ ಗೊತ್ತೇ ಇಲ್ಲ. ಸಿಗ್ನಲಲ್ಲಿ ನಿಂತಿದ್ದಾನೆ, ರೆಡ್ ಲೈಟ್ ಹೋಯ್ತು, ಗ್ರೀನ್ ಲೈಟ್ ಆನ್ ಆಯಿತು. ಆನ್ ಆಗಿ ಹಿಂಗೆ ಟರ್ನ್ ಮಾಡ್ಕೋಬೇಕಾದ್ರೆ ಆ ಕಡೆಯಿಂದ ಯಾವುದೋ ಒಂದು ದೊಡ್ಡ ಕಾರು, ಗೋರ್ಮೆಂಟ್ ಕಾರ್ ಅಂತೆ, ಗೋರ್ಮೆಂಟ್ ಆಫೀಸರ್ಸ್ ಕಾರದು, ಇನೋವಾ, ಸಡನ್ನಾಗಿ ಬಂದು ಟಚ್ ಮಾಡಿಬಿಟ್ಟಿದೆ. ಪಟ್ಟಂತ ಬಿದ್ದುಬಿಟ್ಟ ವೆಹಿಕಲ್ಲು, ಅವನ ಮೇಲೆ ಬಿತ್ತು. ಇಲ್ಲಿ ಭುಜಕ್ಕೆ ತುಂಬ ಏಟಾಯಿತು ಆ ವೆಹಿಕಲ್ಲು, ಅವನು 2 ವೀಲರು. ಅವನಿಗೆ ಬಿದ್ದ ತಕ್ಷಣ ಕಿವಿಗೆ ಮತ್ತು ಈ ಕಡೆಗೆ ಇದಾಯಿತು. ಯಾಕೆ ಅವನು ಆಕ್ಸಿಡೆಂಟ್ ಆಗಿ ಬೀಳ್ಲಿಂತ ಅವತ್ತೇನಿರಲಿಲ್ಲ, ಅವನಲ್ಲಿ ಸ್ಟ್ರೆಸ್ ಹಾರ್ಮೋನ್ಸು ಜಾಸ್ತಿ ಆಗಿಬಿಡ್ತು. ಯಾವಾಗ ಅವನಿಗೆ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಯಿತು, ಬ್ಯಾಲೆನ್ಸ್ ತಪ್ಪಾಯಿತು, ಅವನಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಡ್ತು. ಯಾವಾಗ BP ಜಾಸ್ತಿ ಆಯಿತು, ಹಿಂದ್ಗಡೆ ಯಾರು ಬರ್ತಿದ್ದಾರೆ ಮುಂದ್ಗಡೆ ಯಾರು ಬರ್ತಿದ್ದಾರೆ ನೋಡೋಕ್ಕೆ ಆಗಿಲ್ಲ, ಅವನು ಆ ಮೂಡಲ್ಲೇ ಹೋದ, ಪಟ್ ಅಂತ ಆಕ್ಸಿಡೆಂಟ್. ನೋಡಿ, ನಮ್ಮ ಸ್ಟ್ರೆಸ್ ಹಾರ್ಮೋನ್ಸು ಜಾಸ್ತಿ ಆದಾಗ BP ಜಾಸ್ತಿ ಆಗುತ್ತೆ, ಆಗ ಕಣ್ಮಂಜ ಆದಂಗೆ ಆಗುತ್ತೆ, ಏನೋ ಕ್ಷಣದಲ್ಲೇ ಕಣ್ಮಂಜಾಗಿ ಆಕ್ಸಿಡೆಂಟ್ ಆಗುತ್ತೆ. ಅದರಿಂದ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದಾಗ ಹೃದಯ ಬಡಿತ ತೊಂದರೆ ಆಗುತ್ತೆ. ಅದಕ್ಕೆ ಹಾರ್ಟ್ಗೆ ಹೆಚ್ಚಿಗೆ ಸ್ಟ್ರೆಸ್ ಕೊಡಬಾರ್ದು. ಅದರಿಂದ ಸ್ಟ್ರೆಸ್ ಹಾರ್ಮೋನ್ಸ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಬಿಡಬಾರ್ದು. ಯಾರು ಬರಲಿ ಬರ್ದು ಇಲ್ಲಿ ನಗ್ನಗ್ತಾ ಇರಬೇಕು. ಹೃದಯಕ್ಕೆ ತುಂಬ ಭಾರ ಕೊಡಬಾರ್ದು. ಹೃದಯ ನೋಯ್ತಾ ಇದೆ, ಇಲ್ಲೆಲ್ಲ ಎದೆ ಎಳತಾ, ಹೃದಯದಲ್ಲಿ ಬಿಗಿ ಹಿಡಿತಾ ಇದೆ, ಇಲ್ಲೆಲ್ಲ ಪೇನ್ ಬರ್ತಿದೆ ಅಂದರೆ ಸ್ಟ್ರೆಸ್ ಹಾರ್ಮೋನ್ಸ್ ಇದೆ. ವಿಪರೀತ ಓದಿ, ವಿಪರೀತ ಮಾತಾಡಿ, ವಿಪರೀತ ನಿದ್ದೆಗೆಟ್ಟು, ವಿಪರೀತ ತಲೆ ಕೆಡಿಸ್ಕೊಂಡು, ವಿಪರೀತ ಚಿಂತೆ ಮಾಡಿದಾಗ ಹಾರ್ಟು
ಯಾವಾಗ ಅದಕ್ಕೆ ಹಾರ್ಟ್ ಏನು ಮಾಡುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಏರುಪೇರು ಮಾಡಿಬಿಡುತ್ತೆ ಪ್ರೆಷರ್ನ, ಬ್ಲಡ್ ಪ್ರೆಷರ್ನ. ಈಗಿಂದ ಆಕ್ಸಿಡೆಂಟ್ ಆಯಿತು. ಆದ್ದರಿಂದ ಸ್ಟ್ರೆಸ್ ಹಾರ್ಮೋನ್ಸು ಆಕ್ಸಿಡೆಂಟ್ ಮಾಡುತ್ತೆ ಅಂತ ನನ್ನ ಅನಾಲಿಸಿಸ್. ಹಾರ್ಟ್ಗೆ ನಾವು ಸ್ಟ್ರೆಸ್ ಬಲವಂತವಾಗಿ ಪಂಪ್ ಮಾಡಲಿಕ್ಕೆ, ರಕ್ತನ ಶುದ್ಧಿ ಮಾಡಲಿಕ್ಕೆ ಬಿಟ್ಕೊಡ್ಬಾರ್ದು. ನಗ್ನಗ್ತಾನೇ ಇರಬೇಕು. ನಾವು ಎಷ್ಟು ನಗ್ನಗ್ತಾ ಇರ್ತೀವೋ ಅಷ್ಟು ಹಾರ್ಟು ಕೂಡ ಚೆನ್ನಾಗಿ ರಕ್ತನ ಸಿಸ್ಟೋಲ್ ಡಯಸ್ಟೋಲ್ನ ಮೇಂಟೈನ್ 120/80 ಆರಾಮಾಗಿರ್ತದೆ. ಇಲ್ಲಾಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಡ್ತದೆ. ಅದರಿಂದ ಬಿ ಪಿನೂ ಬ್ಯಾಲೆನ್ಸ್ ಆಗಬೇಕು. ಹಾರ್ಟಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ರೆಡ್ಯೂಸ್ ಆಗಬೇಕು ಅಂದರೆ ಹೃದಯ ಚೆನ್ನಾಗಿರಬೇಕು. ಇದರಿಂದ ಆಕ್ಸಿಡೆಂಟ್ ಆಗಲ್ಲ ಅಂತ ಒಂದು ಸಂಗತಿ. ಅದಕ್ಕೆ ಪ್ರೀತಿ, ಗೌರವ, ನಮ್ರತೆ, ದಯೆ ಇವೆಲ್ಲ ಸತ್ವ ಗುಣಗಳು. ಸತ್ವಗುಣ ಹೆಚ್ಚಿಗೆ ಆದಷ್ಟು ಆಕ್ಸಿಡೆಂಟ್ ಆಗಲ್ಲ. ಬಾಡಿ, ನಮ್ಮ ಗುಣಗಳೇ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ ಆಕ್ಸಿಡೆಂಟಿಂದ. ಅದಕ್ಕೆ ಸತ್ವಗುಣಗಳನ್ನು ನಾವು ಅದಕ್ಕೆ ಏನು ಮಾಡಬೇಕು, ಓಂ ಸಂ ಸತ್ವಾಯ ನಮಃ, ಓಂ ಸಂ ಸತ್ವಾಯ ನಮಃ. ಸತ್ವಗುಣವನ್ನು ಜಾಸ್ತಿ ಬೆಳೆಸ್ಕೋಬೇಕು. ದ್ವೇಷ, ಅಸೂಯೆ, ಕೋಪ, ದುರಂಕಾರ, ಅಹಂಕಾರ, ಅಸೂಯೆ, ಕಾಮ, ಒಟಕಿಚ್ಚು ಇದೆಲ್ಲ ಜಾಸ್ತಿ ಆದಷ್ಟು ನಮಗೆ ಕಣ್ಣು ಮಂಜಾದಂಗೆ ಆಗುತ್ತೆ, ಬಿದ್ದೋಗ್ಬಿಡ್ತೀವಿ. ಅಥವಾ ನಾವೇ ತೊಗೊಂಡು ಗುತ್ಕೊಂಡ್ಬಿಡ್ತೀವಿ. ಇಲ್ಲ ಅಲ್ಲಿ ಏನು ಬರ್ತಿದೆ, ಏನು ಟಚ್ ಮಾಡೋಕ್ಕೆ ಬರ್ತಿದೆ, ಎದುರುಗಡೆ ಏನು ಬರ್ತಿದೆ ಕಣ್ಣಿಗೆ ಕಾಣದೆ ಆಕ್ಸಿಡೆಂಟ್ ಆಗಿಬಿಡ್ತದೆ. ಅದಕ್ಕೆ ಓಂ ಸತ್ವಾಯ ನಮಃ. ನಮ್ಮ ಎಮೋಷನ್ಸ್ಗಿಂದ ಆಕ್ಸಿಡೆಂಟ್ ಆಗಿ ತಪ್ಪಿಸ್ಬೇಕು ಅಂದರೆ ಯಾವಾಗಲೂ ನಗ್ನಗ್ತಾ ಇರಬೇಕು. ಎಲ್ಲರೂ ಲವ್ ಮಾಡಬೇಕು. ಲವ್ ಆಲ್, ರೆಸ್ಪೆಕ್ಟ್ ಆಲ್, ಸರ್ವ್ ಆಲ್. ಎಲ್ರಿಗೂ ಸೇವ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಎಲ್ಲರೂ ಲವ್ ಮಾಡಿ, ಎಲ್ರಿಗೂ ಪ್ರೀತಿಸಿ. ಆಗ ಸತ್ವಗುಣದಿಂದ ಓಂ ಸಂ ಸತ್ವಾಯ ನಮಃ. ಈ ರೀತಿ ಒಂದು. ಎರಡನೇದು, ಬೇರೆ ಎಮೋಷನ್ಸು ನಮ್ಗೆ ಹೆಂಗೆ ಆಕ್ಸಿಡೆಂಟ್ ಮಾಡಿಸ್ಬಿಡ್ತದೆ. ಬಸ್ಸಲ್ಲೇ ಆಗಲಿ, ಟ್ರೈನಲ್ಲೇ ಆಗಲಿ, ಫ್ಲೈಟಲ್ಲೇ ಆಗಲಿ, ಹೆಲಿಕಾಪ್ಟ್ರಲ್ಲೇ ಆಗಲಿ, ಆಟೋದಲ್ಲೇ ಆಗಲಿ, ಟೂ ವೀಲರಲ್ಲೇ ಆಗಲಿ ಹೆಂಗೆ ಮಾಡುತ್ತೆ, ಬೇರೆ ಎಮೋಷನ್ಸ್ ಹೆಂಗಿರ್ತದೆ. ಹೃದಯ ಆಕ್ಸಿಡೆಂಟ್ ಮಾಡಿಸ್ತು. ಯಾಕೆ? ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಯಿತು, ಬಿ ಪಿ ಜಾಸ್ತಿ ಮಾಡಿಬಿಡ್ತು. ರೆಡ್ಯೂಸ್ ಮಾಡಲೇ ಇಲ್ಲ, ಹೃದಯಘಾತ ಆಯಿತು, ಆಕ್ಸಿಡೆಂಟ್ ಆಯಿತು. ಅದರಿಂದ ಹಾರ್ಟ್ಗೆ ತೊಂದರೆ ಕೊಟ್ಟರೆ ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಇದು ಪಾಠ. ನನ್ನ ಅನಾಲಿಸಿಸ್ ಜಾತಕದಿಂದ ಗೊತ್ತಾಗುತ್ತೆ, ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ. ತುಂಬ ದುಃಖ, ಕಾರ್ ಕೊಡಿಸ್ಲಿಲ್ಲ, ಸೀರೆ ಕೊಡಿಸ್ಲಿಲ್ಲ, ಸೈಟ್ ತೊಗೊಂಡು ಅವ್ನು ಹಂಗೆ ಮಾಡಿಬಿಟ್ಟ, ಚಾಡಿ ಹೇಳೋದು. ಚಾಡಿ ಹೇಳಿ 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 ದುಃಖ ಜಾಸ್ತಿ ಆಗುತ್ತೆ, ಕೋಪ ಜಾಸ್ತಿ. ಯಾವಾಗ ನಾವು ದುಃಖ ಅದು ಸಿಕ್ಕಿಲ್ವಲ್ಲ, ಇದು ಸಿಕ್ಕಿಲ್ವಲ್ಲ ನಾನು ಅಂದ್ಕೊಂಡಾಗ ಅಂತ ದುಃಖ ಜಾಸ್ತಿ ಆದಾಗ ಲಂಗ್ಸಲ್ಲಿ ಭಾರ ಜಾಸ್ತಿ ಆಗುತ್ತೆ. ಲಂಗ್ಸಲ್ಲಿ ಚೈತನ್ಯ ಶಕ್ತಿ, ವಿಟಿಲಿಟಿ ಕಮ್ಮಿ ಆಗುತ್ತೆ. ನಮ್ಮ ದುಃಖ ಅವಾಗ ಉಸಿರು ಕಟ್ತಂಗೆ ಆಗುತ್ತೆ ಲಂಗ್ಸ್ಗೆ. ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಡಿಸ್ಚಾರ್ಜ್ ಆಗಬೇಕು, ಆಕ್ಸಿಜನ್ ತೊಗೋಬೇಕು. ಒಂಥರ ಉಸಿಡ್ದಂಗೆ ಆಗುತ್ತೆ. ಯಾವಾಗ ಉಸಿಡ್ದಂಗೆ ಏನೋ ಒಂಥರ ತಲೆ ದಿಮ್ ಅಂತ ಇಟ್ಕೊಳ್ಳುತ್ತೆ. ಏನೋ ಉಸಿರು ಕಟ್ತಂಗೆ ಆದಾಗ ಏನು ದಿಕ್ಕು ತೋಚಲ್ಲ, ನಾವೇ ಆ ಮರಕ್ಕೆ ಗುದ್ದು ಬಿಡ್ತೀವಿ, ಆ ಗೋಡೆ ಗುದ್ಕೊಂಡ್ಬಿಡ್ತೀವಿ. ಹೋಗುವಾಗ ಆಕ್ಸಿಡೆಂಟ್ ಆಯಿತು. ಇಲ್ಲ ನಾವೇ ಅವ್ನು ಟಚ್ ಮಾಡಿಬಿಟ್ಟು ಬೀಳಿಸ್ಬಿಡ್ತೀವಿ. ನಮ್ಮಿಂದ ಆಕ್ಸಿಡೆಂಟ್ ಆಗುತ್ತೆ ಇನ್ನೊಬ್ಬರಿಗೆ. ಆದ್ದರಿಂದ ಲಂಗ್ಸ್ನ ಶುದ್ಧವಾಗಿ ಇಟ್ಕೋಬೇಕು. ಅದಕ್ಕೆ ನಾವು ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ಆಣೆ ಇಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಲಂಚ ತಗೊಳ್ಳೋದು, ಈ ಥರದ ವೈಬ್ರೇಷನ್ನು ನಮ್ಮ ಲಂಗ್ಸ್ನ ಹಾಳು ಮಾಡಿಬಿಡ್ತದೆ. ಡ್ರೈವ್ ಮಾಡುವಾಗ ಅದು ನಮಗೆ ಎಫೆಕ್ಟ್ ಮಾಡುತ್ತೆ. ಲಂಗ್ಸಿಂದ ಆಕ್ಸಿಡೆಂಟು, ಶ್ವಾಸಕೋಶಗಳಿಂದ ಆಕ್ಸಿಡೆಂಟು. ಆದ್ದರಿಂದ ಲಂಗ್ಸ್ಗೆ ರಂ ರಜಸೇ ನಮಃ. ರಂ ರಜಸೇ ರಜೋಗುಣ. ಹೃದಯಕ್ಕೆ ಸತ್ವಗುಣ ಬೇಕು, ಪ್ರೀತಿ, ದಯೆ, ಕರುಣೆ ಎಲ್ಲ. ರಂ ರಜಸೇ ನಮಃ. ಸೋಮಾರಿತನ, ಕೋಪ, ದುಃಖ, ಅಸೂಯೆ, ಅಹಂಕಾರ, ನಮ್ಮ ಬ್ಯಾಡ್ ಎಮೋಷನ್ಸು ಲಂಗ್ಸ್ನ ಹಾಳು ಮಾಡ್ತಾ ಇದೆ. ಯಾವಾಗ ಡ್ರೈವ್ ಮಾಡುವಾಗ ಅದೆಲ್ಲ ಅಕ್ಯುಮುಲೇಟ್ ಆಗಿತ್ತು, ಆ ನೆಗೆಟಿವ್ ಎನರ್ಜಿ. ಶನಿ ಬಂದ, ರಾಹುನು ಬಂದ ನಮ್ಮ ದಶಾಭುಕ್ತಿನಲ್ಲಿ, ಆಗ ಪಟ್ ಅಂತ ಆಕ್ಸಿಡೆಂಟ್ ಮಾಡಿ ಮೃತ್ಯು ಕೊಡುತ್ತೆ. ಇಲ್ಲ ಕೈಕಾಲು ಕಳೆದು ಅಂಗವಿಕಲತೆ ಆಗುತ್ತೆ. ಓಂ ರಂ ರಜಸೇ ನಮಃ. ಲಂಗ್ಸ್ನಲ್ಲಿ ಚೈತನ್ಯ ಶಕ್ತಿ ಹೆಚ್ಚಾಗಬೇಕು, ವಿಟಲಿಟಿ ಅಂತಾರೆ. ಚೈತನ್ಯ ಅಂದರೆ ಆಮೇಲೆ ದುಃಖ, ಸಾರೋ. ಅದರ ದುಃಖದಲ್ಲಿ, ಬೇಜಾರಲ್ಲಿ ಕಾರ್ ಓಡಿಸ್ಬಾರ್ದು, ವೆಹಿಕಲ್ ಓಡಿಸ್ಬಾರ್ದು, ನಗ್ನಗ್ತಾ ಇರಬೇಕು. ಆಗ ಲಂಗ್ಸಿಂದ ಅಪಘಾತ ಆಗೋದು ತಪ್ಪುತ್ತೆ. ಮೂರನೇದು ನಮ್ಮ ಲಿವರ್. ಕೋಪ ಎಲ್ಲಿಂದ ಬರುತ್ತೆ? ಲಿವರ್ ನಮ್ಮ ಕೋಪನ ಉತ್ಪತ್ತಿ ಮಾಡುತ್ತೆ ಚರಕ ಸಂಹಿತೆ ಪ್ರಕಾರ. ನೋಡಿ ಹೆಂಗಿದೆ. ಒಬ್ಬ ಮನುಷ್ಯ ತುಂಬ ಕೋಪಿಷ್ಟ ಅಂದರೆ ಅವ್ನು ಲಿವರ್ ಸರಿ ಇಲ್ಲ ಅಂತ ಅರ್ಥ. ಆ ಲಿವರಿಂದ ಅವನಿಗೆ ಆಗಾಗ ಕೋಪ ಮಾಡ್ಕೋತಾನೆ. ಉಪ್ಪು ಕಮ್ಮಿ ಸಾಂಬಾರಲ್ಲಿ, ಸಕ್ಕರೆ ಕಮ್ಮಿ ಕಾಫಿಲಿ, ಅದಲ್ಲಿಂಗೆ ಹಿಂಗೆ ಮಾತೆ ತುರಿದು ಕೋಪ. ಮಹಾಕೋಪಿಷ್ಟ, ಜಮದಗ್ನಿ ಋಷಿ ಥರ ಮಹಾಕೋಪ.
ಯಾವಾಗ ಕೋಪ ಜಾಸ್ತಿ ಆಯಿತು, ಕೋಪದಲ್ಲೇ ಡ್ರೈವಿಂಗ್ ಮಾಡ್ತಿದ್ರೆ ಆಕ್ಸಿಡೆಂಟ್ ಆಗುತ್ತೆ, ಲಿವರ್ ಆಕ್ಸಿಡೆಂಟ್ ಮಾಡುತ್ತೆ. ಅದರಿಂದ ಕೋಪ ಉತ್ಪತ್ತಿ ಮಾಡುವ ಅಂಗ ಶರೀರ ಯಾವುದು ಅಂದರೆ ಲಿವರ್. ಅದರಿಂದ ಲಿವರ್ಗೆ ಆ ಕೋಪವನ್ನು ಉತ್ಪತ್ತಿ ಮಾಡೋ ಅವಕಾಶ ಕೊಡಬಾರ್ದು. ಅದರಿಂದ ಲಿವರ್ಗೆ ಹೇಳಬೇಕು, ಏ ಲಿವರ್ ಕೋಪ ಕಮ್ಮಿ ಮಾಡು, ಕೋಪ ಕಮ್ಮಿ ಮಾಡು, ಕೋಪ ಕಮ್ಮಿ ಮಾಡು. ಆಗ ಓಂ ತಂ ತಮಸೇ ನಮಃ, ಓಂ ತಂ ತಮಸೇ ನಮಃ. ತಮೋ ಗುಣ ಅಂದರೆ ಒಡೆಯೋದು, ಚಾಕು ಹಾಕೋದು, ಹಾಳು ಮಾಡೋದು, ಬೆಂಕಿಡೋದು, ಬಾಂಬ್ ಹಾಕೋದು, ರೇಪ್ ಮಾಡೋದು, ಈ ಥರದ್ದೆಲ್ಲ ತಮೋ ಗುಣ. ಅದು ಎಲ್ಲಿಂದ ಬರ್ತದೆ? ಲಿವರಲ್ಲಿ. ಆದ್ದರಿಂದ ಆ ಲಿವರ್ಗೆ ಓಂ ತಮಸೇ ನಮಃ. ಕೋಪತಾಪಗಳು, ಉದ್ವೇಗ, ಎಕ್ಸೈಟಿ ಇವೆಲ್ಲ ಬರಬಾರ್ದು ಅಂದರೆ ಓಂ ತಮಸೇ ನಮಃ. ತಮೋ ಗುಣವನ್ನು ಸತ್ವ, ರಜ, ತಮೋ ಗುಣ ಈ 3 ಗುಣಗಳನ್ನ ಜಾಸ್ತಿ ತುಂಬಿಕೊಂಡಷ್ಟು ನಮಗೆ ಆಕ್ಸಿಡೆಂಟ್ ಆಗುತ್ತೆ. ಯಾರೂ ಆಕ್ಸಿಡೆಂಟ್ ಮಾಡಲ್ಲ, ನಾವೇ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಸ್ವಯಂ ಎಮೋಷನ್ಸಿಂದ ಅಪಘಾತ ಮೃತ್ಯು ದೋಷ. ಕೊನೆಗೆ ಮಾಯೆ. ನಂಗೆ ಸೈಟ್ ಕೊಟ್ಟಿಲ್ಲ, ನನಗೆ ಮಾತಾಡ್ಬಿಟ್ಟ, ನಂಗೆ ಬೈದ್ಬಿಟ್ಟ, ಅವ್ನು ಹಂಗೆ ಮಾಡಿಬಿಟ್ಟ, ಅವಳು ಎಷ್ಟು ಚೆನ್ನಾಗಿದ್ದಾಳೆ, ಇವನು ಎಷ್ಟು ಚೆನ್ನಾಗಿದ್ದಾನೆ, ಈ ಥರ ಆಸೆ ಆಕಾಂಕ್ಷೆಗಳು ಮಾಯೆ. ಆ ಮಾಯೆಯಿಂದ ನಾವು ಅದನ್ನೇ ಮನಸ್ಸಲ್ಲಿ ನೆನೆಸ್ಕೊಂಡು ಡ್ರೈವ್ ಮಾಡ್ತಿರ್ತೀವಿ, ಪಟ್ಟಂತೆ ಆಕ್ಸಿಡೆಂಟ್ ಆಗಿಬಿಟ್ಟೆ. ಆ ಮಾಯೆ, ಅದಕ್ಕೆ ಮಂ ಮಾಯಾಯೈ ಅನ್ಬೇಕು. ನಮಃ. ಮಾಯೆ ಅಂತಂದರೆ ನನ್ನ ಪ್ರಕಾರ ಅದಿನ್ನೂ ಹೆಂಗೆ ಹೇಳೋದಂದರೆ, ಅವಳನ್ನ ಹಾಳು ಮಾಡಬೇಕು, ಇವನ್ನ ಹಾಳು ಮಾಡಬೇಕು, ಎಲ್ಲ ನನಗೆ ಬರಬೇಕು, ಈ ಥರದ್ದು ಒಂಥರ ಮಾಯಾ, ಭ್ರಮೆ. ಓಂ ಮಂ ಮಾಯಾಯೈ ನಮಃ, ಓಂ ಮಂ ಮಾಯಾಯೈ ನಮಃ ಅಂತ ಹೇಳೋದು. ಇದಲ್ಲದೆ ಮಾಯೆಯಿಂದ ಆಕ್ಸಿಡೆಂಟ್, ನಮ್ಮ ಆಸೆ ಆಕಾಂಕ್ಷೆಗಳಿಂದ, ಭ್ರಮೆಯಿಂದ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಹೋಗುವಾಗ ಯಾವುದೋ ನೆನೆಸ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ಏನೋ ಕೇಳಿಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿಬಿಡ್ತೀವಿ. ಅದಕ್ಕೆ ಡ್ರೈವ್ ಮಾಡುವಾಗ ಇವೆಲ್ಲ ಇರಬಾರ್ದು. ನೆಕ್ಸ್ಟು ಕೀಳುಮಟ್ಟದ ಮಾತುಗಳಿಂದ, ಹೊಲಸು ಮಾತುಗಳನ್ನು ಬೈಕೊಂಡು ಡ್ರೈವ್ ಮಾಡಬಾರ್ದು. ಹೊಲಸು ಮಾತುಗಳನ್ನು ಕೇಳಿಸ್ಕೊಂಡು ಡ್ರೈವ್ ಮಾಡಬಾರ್ದು. ಆವಾಗೇನಾಗುತ್ತೆ, ತೊಗೊಂಡು ಹೊಲಸು ಜಾಗದಲ್ಲಿ ಆಕ್ಸಿಡೆಂಟ್ ಮಾಡಿಸ್ಬಿಡ್ತದೆ. 3 ರಸ್ತೆ ಸೇರೋ ಜಾಗ, 4 ರಸ್ತೆ ಸೇರೋ ಜಾಗ, ಇಲ್ಲ ಸ್ಮಶಾನದ ಹತ್ರ, ಇಲ್ಲ ಹುಣಸೆ ಮರದ ಹತ್ರ, ಇಲ್ಲ ಈಚಿಲ್ ಮರದ ಹತ್ರ, ಇಲ್ಲ ಯಾವುದಾದ್ರು ದೇವ ಸಾನ್ನಿಧ್ಯ ಜಾಗದಲ್ಲಿ ನಾವು ಅದಕ್ಕೆ ಹೊಲಸು ಮಾತಾಡಿಕೊಂಡು, ಬೈಕೊಂಡು, ಕೇಳಿಸ್ಕೊಂಡು, ಹೊಲಸು ಪದ ಕೇಳಿಸ್ಕೊಂಡು ಡ್ರೈವ್ ಮಾಡಬಾರ್ದು. ಅದಕ್ಕೆ ಮತ್ತು ವಿಂ ವಿದ್ಯಾಯೈ ನಮಃ, ಓಂ ವಿಂ ವಿದ್ಯಾಯೈ ನಮಃ, ಓಂ ವಿಂ ವಿದ್ಯಾಯೈ ನಮಃ ಅಂತ ಜಪ ಮಾಡಬೇಕು. ವಾಹನ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ವೆಹಿಕಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಎಲ್ಲ ಆಯಿತು, ಪರರ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀವಿ ನಾವು. ಊರವ್ರದೆಲ್ಲ ಅವನ ಹಂಗಂತೆ ಲಕ್ಷ್ಮೀ ಶ್ರೀನಿವಾಸ್, ಹಂಗಂತೆ ಲಕ್ಷ್ಮೀ ಶ್ರೀನಿವಾಸ್ ಹಿಂಗೆ ಮಾಡ್ದ, ಅವನು ಅಂಥವ್ನು ಇಂಥವ್ನು ಅಂತ ಹೇಳ್ಕೊಂಡು ಡ್ರೈವ್ ಮಾಡ್ತಿರ್ತೀವಿ. ನಾನೇ ದೊಡ್ಡವನು, ನನಗೆ ಚೆನ್ನಾಗಿ ಗೊತ್ತು, ಲಕ್ಷ್ಮೀ ಶ್ರೀನಿವಾಸ್ಗೆ ಏನೂ ಗೊತ್ತಿಲ್ಲ, ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ, ಅವ್ನು ಕಚಡ, ಅವ್ನು ನೀಚ, ಅವನಂಥವನು ಅಂತೇಳಿ ಅಂತ ಹೊಗಳ್ಕೊಂಡು ನಾನೇ ಬಾಸ್, ನಾನೇ ಚೆನ್ನಾಗಿದ್ದೀನಿ. ಸ್ವಯಂ ಅಹಂ ಅನ್ನೋದು, ಸ್ವಯಂ ಅಹಂ ಅಂತಂದರೆ ನಾನೇ ಎಲ್ಲ ಚೆನ್ನಾಗಿರೋದು, ನಾನು ಬಿಟ್ಟರೆ ಯಾರೂ ಇಲ್ಲ ಜಗತ್ತಿನಲ್ಲಿ ಅನ್ನೋ ಅಹಂಕಾರದಿಂದ ನಾವು ಮನಸ್ಸಲ್ಲಿ ತುಂಬಿಕೊಂಡು ಅದನ್ನು ಇಟ್ಕೊಂಡು ನಾವು ಡ್ರೈವ್ ಮಾಡಿದ್ರೆ ಅದು 2 ರಸ್ತೆ ಸೇರೋ ಜಾಗ, ಇಲ್ಲ ಅಂದರೆ 3 ರಸ್ತೆ ಸೇರೋ ಜಾಗದಲ್ಲಿ ನಮ್ಮನ್ನು ಆಕ್ಸಿಡೆಂಟ್ ಮಾಡಿಸ್ಬಿಡ್ತದೆ. ಅದಾಗಬಾರ್ದು ಅಂದರೆ ಅಂ ಅನಂತಾಯ ನಮಃ, ಓಂ ಅಂ ಅನಂತಾಯ ನಮಃ, ಓಂ ಅಂ ಅನಂತಾಯ ನಮಃ, ಓಂ ಅಂ ಅನಂತಾಯ ನಮಃ. ಆಗ ನಮ್ಮ ಮೌನ ಸ್ಥಿತಿಗೆ ತರುತ್ತಂತೆ. ಯಾರ ಬಗ್ಗೆನೂ ಮಾತಾಡೋಲ್ಲ, ರಸ್ತೆ ಕಡೆ ಗಮನ ಇರುತ್ತೆ. ಬಲಗಡೆ ಯಾರು ಬರ್ತಿದ್ದಾರೆ, ಎಡಗಡೆ ಯಾರು ಬರ್ತಿದ್ದಾರೆ, ಮಿರ್ರಲ್ಲಿ ನೋಡ್ಕೊಂಡು ಕಾರ್ ಓಡಿಸ್ತೀವಿ, ಮುಂದೇನು ಬರ್ತಿದೆ ಅಂತ ಗೊತ್ತಾಯ್ತು. ಓಂ ಅಂ ಅನಂತಾಯ ನಮಃ, ಓಂ ಅಂ ಅನಂತಾಯ ನಮಃ ಅಂತೇಳಿ ರಸ್ತೆಯಲ್ಲಿ ಹೋಗುವಾಗ ನಾವು ಅವ್ರ ಬಗ್ಗೆ ಡ್ರೈವ್ ಮಾಡೋದ ಬೈತೀವಿ. ಹೆಂಗೆ ಹೋಗ್ತಾನೆ ನೋಡೋನು, ಟಚ್ ಮಾಡ್ಕೊಂಡು ಹೋಗ್ತಾನೆ, ಇನ್ನು ಸ್ವಲ್ಪ ಇದ್ದವನಿಗೆ ಬಿದ್ದೋಗಿ ಅವನಿಗೆ ಬೈಯೋದು, ಕಾರ್ ನಿಲ್ಲಿಸ್ಬಿಟ್ಟು ಬೈಯೋದು, ಕಾರ್ ನಿಲ್ಲಿಸ್ಬಿಟ್ಟು ಹೊಡೆಯೋಕ್ಕೆ ಹೋಗೋದು, ಈ ಥರದೆಲ್ಲ ಮಾಡಿದಾಗ ಅವ್ನು ಮನುಷ್ಯನ ಶಾಪ, ಆ ಮನುಷ್ಯನ ಶಾಪ. ಯಾರೋ ಒಬ್ಬ ಹೋಗ್ತಿರ್ತಾನೆ, ಕಾರ್ನಲ್ಲಿ ನಿಲ್ಲಿಸ್ಬಿಟ್ಟು ಯಾಕೋ ಹಿಂಗೆ ಸೈಡ್ಗೆ ಹೋಗ್ತಿದ್ಯಾ, ಆರನ್ ಮಾಡೋದು ಯಾಕೆ ನಂಗೆ ಜಾಗ ಕೊಡಲಿಲ್ಲ, ಸೈಡ್ ಕೊಡಲಿಲ್ಲ, ಟಚ್ ಮಾಡೋಕ್ಕೆ ಬರ್ತೀಯಲ್ಲ ಅಂತೇಳಿ ನಿಲ್ಲಿಸ್ಬಿಟ್ಟು ಹೊಡೆಯೋಕ್ಕೆ ಹೋಗ್ತಾನೆ, ಬೈಯಕ್ಕೆ ಹೋಗ್ತಾನೆ. ಆ ರಸ್ತೆ ಒಳಗೆ ಆಗುತ್ತಲ್ಲ ಜಗಳ, ಆ ಜಗಳ ನಮ್ಮ ಆಕ್ಸಿಡೆಂಟ್ ಮಾಡಿಸುತ್ತಂತೆ. ಯಾರೋ ಬಂದು ನನಗೆ ಹೊಡಿಯೋಕ್ಕೆ ಬಂದರು, ಏನೋ ಲಕ್ಷ್ಮೀ ಶ್ರೀನಿವಾಸ್ ಸರಿಯಾಗಿ ಗಾಡಿ ಓಡಿಸ್ತಾ ಇಲ್ಲ ನೀನು, 5 ಸಲ ಆರನ್ ಮಾಡಿದೆ, ರಸ್ತೆನೇ ಕೊಡಲಿಲ್ಲ, ಸೈಡೇ ಕೊಡ್ತಿಲ್ಲ, ಓವರ್ಟೇಕ್ ಮಾಡ್ತೀಯಾ, ನಮ್ಗೆ ಕನ್ಫ್ಯೂಷನ್ ಮಾಡ್ತೀಯಾ ನೀನು, ಹಾಗೆ ಅಂತ ಅವ್ನು ನನಗೆ ಬಂದು ಹೊಡೆಯೋಕ್ಕೆ ಶುರು ಮಾಡ್ತೇನೆ, ನನಗೆ ಬೈಕ್ ಶುರು ಮಾಡಿಬಿಡ್ತಾನೆ. ನನ್ನ ಶಾಪ ಅವ್ನು ತಟ್ಟುತ್ತೆ. ಆಗ ನನ್ನ ಶಾಪದಿಂದ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಪಂ ಪದ್ಮಾಯ ನಮಃ, ಪಂ ಪದ್ಮಾಯ. ಪರರ ಶಾಪ, ರಸ್ತೆಲಿ ಹೋಗೋ ದಾರಿ ಹೋಕರಿಗೆ ಬೈಯೋದು, ಟೀಕೆ ಮಾಡೋದು, ಅಪಹಾಸ್ಯ ಮಾಡೋದು, ಹೀಯಾಳಿಸೋದು, ಹಿಂಸೆ ಕೊಡೋದು, ವೆಹಿಕಲಲ್ಲಿ ಅವ್ನಿಗೆ ಕನ್ಫ್ಯೂಷನ್ ಮಾಡಿಸೋದು, ಬೇಕು ಅಂತ ಅವ್ನು ಬಿದ್ದೋಲಿಂತ ಕನ್ಫ್ಯೂಷನ್ ಮಾಡಿಸ್ಬಿಡ್ತಾನೆ. ಹಿಂಗೆ ಅವ್ನಿಗೆ ಆಕ್ಸಿಡೆಂಟ್ ಆಗಲಿ, ಕನ್ಫ್ಯೂಷನ್ ಆಗಲಿ ಅಂತ ಡ್ರೈವ್ ಮಾಡಬಾರ್ದು, ಮಹಾಪಾಪ. ಆ ಥರದ್ದು ಮಾಡಿದಾಗ
ಆ್ಯಕ್ಸಿಡೆಂಟ್ ನಮಗೆ ನಾವು ಮಾಡ್ಕೊಂಬಿಡ್ತೀವಿ. ಅದೆಲ್ಲ ದೋಷ ನಮಗೆ ರಿವರ್ಸ್ ಆಗುತ್ತೆ. ಪಂ ಪದ್ಮಾಯೈ ನಮಃ, ಓಂ ಪಂ ಪದ್ಮಾಯ ನಮಃ, ಓಂ ಪಂ ಪದ್ಮಾಯ ನಮಃ ಅಂಥೇಳಿ ನಾವು ವೆಹಿಕಲ್ನ ಓಡ್ಸೋಕ್ಕೆ ಮುಂಚೆ ಇಷ್ಟು ಮಂತ್ರ ಹೇಳಿದಾಗ ನಮ್ಮ ಮಾತು, ನಮ್ಮ ಚಿಂತನೆ, ನಮ್ಮ ಎಮೋಷನ್ಸು, ತಮೋಗುಣ, ರಜೋಗುಣ, ಸತ್ವಗುಣ, ಈ ಮೂರು ಗುಣಗಳಿಂದ ಮಾಡಿದಂಥ ಕಾಯ ವಾಚ ಮನಸ್ಸ ಪಾಪಗಳು ರಸ್ತೆಯಲ್ಲಿ ಆಟ ಆಡಿಸ್ಬಿಡ್ತದೆ. ಆಗ ನಮಗೆ ಆ್ಯಕ್ಸಿಡೆಂಟ್ ಮಾಡಿಸ್ಬೋದು, ಇನ್ನು ಬೇರೆ ವೆಹಿಕಲಿಂದ ನಮಗೆ ಆ್ಯಕ್ಸಿಡೆಂಟ್ ಆಗೋಂಗೆ ಮಾಡುತ್ತೆ. ಅದರಿಂದ ನಮ್ಮ ಗುಣಗಳೇ ನಮ್ಮ ಸಂರಕ್ಷಣೆ, ನಮ್ಮ ಗುಣಗಳೇ ನಮ್ಮ ಸಂಪತ್ತು. ನಾವು ಇನ್ನೊಬ್ರಿಗೆ ಯಾವಾಗ ಬೈಯಕ್ಕೆ ಶುರು ಮಾಡ್ತೀವೋ, ರಸ್ತೆಯಲ್ಲಿ ಅಪಹಾಸ್ಯ ಮಾಡ್ತೀವೋ, ಕಿಡ್ನಿ ತೊಂದರೆ ಆಗುತ್ತಂತೆ ನಮಗೆ. ನೋಡಿ, ಕಿಡ್ನಿ ಡ್ಯಾಮೇಜ್ ಮಾಡಿಸಿ ಆ್ಯಕ್ಸಿಡೆಂಟ್ ಮಾಡುತ್ತಂತೆ. ಅದಕ್ಕೆ ಕಿಡ್ನಿಗೆ ನಾವು ಯಾವತ್ತೂ ತುಂಬ ಸ್ಟ್ರೆಸ್ ಮಾಡಬಾರ್ದು, ಆಗ ದುಃಖ ಜಾಸ್ತಿ ಆಗುತ್ತೆ. ನಮಗೇನಾಗುತ್ತೆ, ಅದು ನಮ್ಮನ್ನು ಕೃತಜ್ಞತೆ, ಅಹಂಕಾರ, ಥ್ಯಾಂಕ್ಸ್ ಅಪ್ಪ ಅನ್ನೋ ಭಾವನೆ ಹೊಟ್ಟೋಗ್ಬಿಡ್ತದೆ. ನಾವು ಇನ್ನೊಬ್ಬರನ್ನ ಅಪ್ರಿಷಿಯೇಟ್ ಮಾಡಿ ಹೋಗಲಿಕ್ಕೆ ಗುಣ ಹೊಟ್ಟೋಗುತ್ತೆ. ಆದ್ದರಿಂದ ನಾವು ಯಾವಾಗ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾಡೋಕ್ಕೆ ಶುರು ಮಾಡ್ತೀವೋ ಕಿಡ್ನಿ ಡ್ಯಾಮೇಜ್ ಆಗ್ತಾ ಬರುತ್ತೆ, ಕ್ರಿಯಾಟಿನೇನು ಕಮ್ಮಿ ಆಗಿಬಿಡ್ತದೆ. ಆಗ ನಮ್ಮ ವೆಹಿಕಲಲ್ಲಿ ಓಡಿಸೋಕ್ಕೂ ಕಷ್ಟ, ಅದರಿಂದ ಅಪಘಾತ ಆಗುತ್ತೆ. ಸ್ಟಮಕ್ಕು, ಹೊಟ್ಟೆ ನೆಕ್ಸ್ಟ್ ಆರ್ಗನ್ನು. ಈ ಸ್ಟಮಕಲ್ಲಿ ನಮಗೆ ಭಯ ಉತ್ಪತ್ತಿ ಮಾಡೋದೇ ಹೊಟ್ಟೆ, ಆ ಜಠರಾಗ್ನಿಯಿಂದ. ಅದರಿಂದ ಸರಿಯಾಗಿ ಭಯ ಜಾಸ್ತಿ ಆದಾಗ ನಮಗೆ ಊಟ ಜೀರ್ಣ ಆಗಲ್ಲ, ಡೈಜೆಸ್ಟಿವ್ ಸಿಸ್ಟಮ್ಮು ಡ್ಯಾಮೇಜ್ ಆಗಿಬಿಡುತ್ತೆ. ಅದರಿಂದ ಹೊಟ್ಟೆ ಕಿಚ್ಚು ಪಡೋದ್ರಿಂದ, ಅಸೂಯೆ ಪಡೋದ್ರಿಂದ ನಮಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರು. ನೋಡಿ, ನಮ್ಮ ಎಮೋಷನ್ಸೇ ಹಿಂಗಾಗುತ್ತೆ ಅಂತ. ಅದಕ್ಕೆ ಈ ತಂತ್ರಸಾರದಲ್ಲಿ ಶರಬೇಶ್ವರ ತಂತ್ರಸಾರ ಅಂತ ಒಂದು ಇದೆ. ಅದರಲ್ಲಿ ನಮ್ಮ ಗುಣಗಳನ್ನು, ನಮ್ಮ ಶತ್ರುಗಳೇ ಹೊಟ್ಟೆ ಕಿಚ್ಚು, ಅಹಂಕಾರ, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇದೆಲ್ಲ ಇದನ್ನೆಲ್ಲ ಕ್ಲೀನಿಂಗ್ ಆಗೋಕ್ಕೆ, ಕ್ಲೆನ್ಸ್ ಆಗಲಿಕ್ಕೆ ಹೃದಯದ ಮೇಲೆ ಬಲಗೈ ಇಟ್ಕೋಬೇಕಂತೆ ನಿಮಗೆ. ಓಂ ಸತ್ವ ಸಂಸತ್ವಾಯ ರಂ ರಜಸೆ ತಂ ತಮಸೆ ಮಂ ಮಾಯಾಯೈ. ನೋಡಿ, ಹೃದಯದ ಮೇಲೆ 3 ಮಂತ್ರ ಹೇಳಬೇಕು. ಸಂಸತ್ವಾಯ ರಂ ರಜಸೆ ತಂ ತಮಸೆ. ಈಗ ತಗೊಳ್ಳಿ, ಮೇಲ್ಗಡೆ ಬಂದಾಗ ಮಂ ಮಾಯಾಯೈ, ಹೃದಯದ ಮೇಲೆ ಮಾಯಾಯೇ, ಭ್ರಮೆ, ಅವಳು ಇವ್ಳು ನೋಡ್ಕೊಂಡು ಕಾರ್ ಓಡಿಸೋದು, ಅದಿದು ಅಟ್ಟಾಸ ಹಾಕೊಂಡು ನೋಡೋದು, ಭ್ರಮೆ, ಮಾಯೆ, ಹಿಂಗೆ ಬಂದು ಹಿಂಗೆ ಹೋಗುವಂಥದ್ದು, ಅವೆಲ್ಲ ಶಾಶ್ವತ ಸುಖ ಅಲ್ಲ, ಅದು ಕ್ಷಣ ಸುಖಕ್ಕೆ. ಮಂ ಮಾಯಾಯೇ, ಹೃದಯದ ಕೆಳಗೆ ವಿಂ ವಿದ್ಯಾಯೈ, ಅಂ ಅನಂತಾಯ, ಲಂಗ್ಸ್ ಮೇಲೆ ಅಂ ಅನಂತಾಯ, ಪಂ ಪದ್ಮಾಯ ನಮಃ ಅಂತ ಹೇಳಬೇಕು. ಓಂ ಸಂಸತ್ವಾಯ ರಂ ರಜಸೆ ತಂ ತಜಸೆ ತಂ ತಮಸೆ, ತಮಸೆ ಅಂದರೆ ತಮೋಗುಣ, ತಮಸೆ ಮಂ ಮಾಯಾಯೈ ವಿಂ ವಿದ್ಯಾಯೈ. ಆಮೇಲೆ ಲಂಗ್ಸು ಅಂ ಅನಂತಾಯ ನಮಃ. ಅನಂತ, ಅನಂತ ಅಂದರೆ ವಿಶೇಷವಾಗಿರುವಂಥದ್ದು, ಇನ್ಫಿನಿಟಿ ಅಂತ. ಅಂ ಅನಂತಾಯ ಪಂ ಪದ್ಮಾಯ ನಮಃ. ಹೊಟ್ಟೆ, ಕಿಡ್ನಿ ಹೊಟ್ಟೆಗೆ ಪಂ ಪದ್ಮಾಯ ನಮಃ. ಈ ಥರ ಜಪ ಮಾಡಿಬಿಟ್ಟು ನಾವು ಡ್ರೈವಿಂಗ್ ಶುರು ಮಾಡಬೇಕಂತೆ. ಆಗ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಎಲ್ಲಿಗೆ ಹೋಗಿ ತಲುಪಬೇಕೋ ಅಲ್ಲಿ ತಲುಪ್ತೀವಿ. ನಮ್ಗೆ ಎದುರುಗಡೆ ಬರೋ ವೆಹಿಕಲ್ಲು ನಮ್ಗೆ ಆಕ್ಸಿಡೆಂಟ್ ಮಾಡಿಸಲ್ಲ, ನಾವು ಇನ್ನೊಬ್ರಿಗೆ ಆಕ್ಸಿಡೆಂಟ್ ಮಾಡಿಸಲ್ಲ, ನಮಗೆ ನಾವೇ ಆಕ್ಸಿಡೆಂಟ್ ಮಾಡ್ಕೊಳ್ಳಲ್ಲ. ಅದರಿಂದ ನಮ್ಮ ತಮೋಗುಣ, ರಜೋಗುಣ, ಸತ್ವಗುಣಗಳೇ ನಮಗೆ ವೈರಿ. ನಮ್ಮ ಗುಣಗಳೇ ನಮ್ಮನ್ನು ನುಂಗುತ್ತೆ, ನಮ್ಮನ್ನು ಬಲಿ ತಗೊಳ್ಳುತ್ತೆ. ಅದಕ್ಕೆ ಸಂ ರಂ ತಂ ಅನ್ನೋ ಬೀಜಾಕ್ಷರ 3 ಗುಣಗಳಿಗೆ. ಆಮೇಲೆ ಮಂ ಮಾಯಾಯೈ ನಮಃ, ಅದಿದು ನೋಡ್ಕೊಂಡು ಹೋಗಿ ಗುದ್ದಿಸ್ಬಿಡೋದು, ಅದಿದು ನೋಡ್ಕೊಂಡು ಆಕ್ಸಿಡೆಂಟ್ ಮಾಡಿಬಿಡೋದು. ಮಂ ಮಾಯಾಯೈ ನಮಃ ವಿಂ ವಿದ್ಯಾಯೈ ನಮಃ. ಕೆಳಗಡೆ, ಹೃದಯದ ಕೆಳಗಡೆ ವಿಂ ವಿದ್ಯಾಯೈ ನಮಃ. ಲಂಗ್ಸ್ ಹತ್ರ ಅಂ ಅನಂತಾಯ. ಕೆಳಗಡೆ ಹೊಟ್ಟೆ ಮತ್ತು ಒಕ್ಲು ಇದರಲ್ಲಿ ಪಂ ಪದ್ಮಾಯ ನಮಃ ಅಂತ ಹೇಳಿ ಟಚ್ ಥೆರಪಿ, ಆಕ್ಯುಪ್ರೆಷರ್ ಅಂತಾರೆ ಇದಕ್ಕೆ. ಟಚ್ ಮಾಡಿಕೊಂಡು ಹೋದರೆ ಹೃದಯ, ಲಂಗ್ಸು ಮತ್ತು ಲಿವರು, ಕಿಡ್ನಿ, ಸ್ಟಮಕ್, ಈ 5 ಆರ್ಗನ್ಸಿಂದ ಆಕ್ಸಿಡೆಂಟ್ ಆಗೋದನ್ನು ತಪ್ಪಿಸುತ್ತೆ ಅಂತ. ನೋಡಿ ಎಷ್ಟು ಸೂಕ್ಷ್ಮವಾಗಿದೆ ಇದರಲ್ಲಿ. ಈ ಶರಬೇಶ್ವರ ತಂತ್ರದಲ್ಲಿ ಉತ್ತರಕಾಂಡದಲ್ಲಿ ಒಂದು 20-22 ಶ್ಲೋಕಗಳು ಈ ಅಂದರೆ ಹಾರ್ಟು, ಲಂಗ್ಸು, ಲಿವರು, ಕಿಡ್ನಿ, ಸ್ಟಮಕ್ ಇದು ಸೇರಿಕೊಂಡಿರುವಂಥ ನೆಗೆಟಿವ್ ಎನರ್ಜಿಯಿಂದ ನಮಗೆ ಆಕ್ಸಿಡೆಂಟ್ ಮಾಡಿಸುತ್ತೆ ಅಂತ ಹೇಳಿದೆ. ಅದಕ್ಕೆ ಪ್ರತಿನಿತ್ಯ ಇದು ನಾವು ಕ್ಲೆನ್ಸ್ ಮಾಡ್ಕೋಬೇಕು, ಶುದ್ಧಿ ಮಾಡ್ಕೋಬೇಕು. ದಿನ ಸ್ನಾನ ಮಾಡೋದೇನು ಲಾಭ ಇಲ್ಲ. ಹಾರ್ಟಲ್ಲಿರೋ ಕಲ್ಮಶ, ಲಂಗ್ಸಲ್ಲಿರೋ ಕಲ್ಮಶ, ಲಿವರಲ್ಲಿರೋ ಕಲ್ಮಶ, ಕಿಡ್ನಿ ಒಳಗಿರೋ ಕಲ್ಮಶ,
ಹೊಟ್ಟೆ ಒಳಗಿರೋ ಕಲ್ಮಶ, ಅಸೂಯೆ, ಆ ಜಠರಾಗ್ನಿಯಲ್ಲಿರೋ ದೋಷ, ಅದನ್ನೆಲ್ಲ ಈ 3 ಗುಣಗಳಿಂದ, ಮಾಯೆ, ಭ್ರಮೆ, ನಮ್ಮಲ್ಲಿ ಕಲ್ತಿರೋ ಕೆಟ್ಟ ವಿದ್ಯೆ, ವಿದ್ಯಾಯೈ ಅನಂತಾಯ ಪಂ ಪದ್ಮಾಯ ನಮಃ, ಈ ಮಂತ್ರನ ನೀವು ದಿನ ಎದ್ದಾಗ ಕೂತಾಗ ನಿಮ್ಮ ಶರೀರ ನೀವೇ ಕ್ಲೆನ್ಸ್ ಮಾಡ್ಕೊಳ್ಳೋದು. ಹೌ ಟು ರಿಮೂವ್ ನೆಗೆಟಿವ್ ಎನರ್ಜಿ ಇನ್ ದಿ ಆರ್ಗನ್ಸ್. ಫಸ್ಟ್ ಆರ್ಗನ್ನು ಲಂಗ್ಸು, ಹಾರ್ಟು, ಲಿವರು, ಕಿಡ್ನಿ, ಸ್ಟಮಕ್. ಈ 5 ಅಂಗಗಳಿಂದ, ಆರ್ಗನ್ಸಿಂದ ಬರುವ ನೆಗೆಟಿವ್ ಎನರ್ಜಿ ರಸ್ತೆಗಿಳಿದಾಗ, ಗಾಡಿ ಓಡಿಸುವಾಗ ಆಯಾ ಜಾಗದಲ್ಲಿ ಏನು ನೆಗೆಟಿವ್ ಇತ್ತೋ ಆಯಾ ನೆಗೆಟಿವ್ ಎನರ್ಜಿಯಿಂದ ನಮಗೆ ಕಣ್ಣು ಮಂಜಾಗುತ್ತೆ, ಗುದ್ದು ಬಿಡ್ತೀವಿ. ಇಲ್ಲ ಯಾವನೋ ಬಂದು ಗುದ್ದು ಬಿಡ್ತಾನೆ, ಆಕ್ಸಿಡೆಂಟ್ ಆಗುತ್ತೆ. ಇಲ್ಲ ನಮ್ಮ ಗಾಡಿನೇ ಉಲ್ಟಾ ಆಗಿಬಿಡ್ತದೆ. ಆಕ್ಸಿಡೆಂಟು ತಡಿಬೇಕು ಅಂತಂದರೆ ನಮ್ಮಲ್ಲಿ ಕೆಟ್ಟ ಗುಣ ತೆಗಿಬೇಕು. ಎಷ್ಟು ಗುಣ, ಒಬ್ಬ ದಿನಾ ಬಾಯಿ ಬಂದಾಗ ಬೈತಿರ್ತಾನೆ, ಅವನಿಗೆ ದಿನಾ ಬಾಯಿ ಬಂದಂಗೆ ಬೈತಿರ್ತಾನೆ, ರಜೋಗುಣ ಜಾಸ್ತಿ ಇದೆ, ಕೋಪಿಷ್ಟ, ಬಾಯಿ ಒಂದು ತಿಂಗಳ ಅಂಥದ್ದು 25 ವರ್ಷ ಬರೀ ಬೈತಾನೇ ಇರ್ತಾನೆ. 25 ವರ್ಷದ ಬೈದ ನೆಗೆಟಿವ್ ಎನರ್ಜಿ ಒಂದು ಕಡೆ ಸ್ಟೋರ್ ಆಗಿರ್ತದೆ. ಅದು 4 ರಸ್ತೆ ಸೇರುವಾಗ, ಇಲ್ಲ ಘಾಟ್ ಸೆಕ್ಷನಲ್ಲಿ, ಇಲ್ಲ ಯಾವುದಾದ್ರು ಕೆಟ್ಟ ಜಾಗದಲ್ಲಿ ಎಲ್ಲ ಸತ್ತೋಗಿ ಆಕ್ಸಿಡೆಂಟ್ ಆಗಿರ್ತಲ್ಲ, ಅಂಥ ಜಾಗದಲ್ಲಿ ಒಂದು ಆಕ್ಸಿಡೆಂಟ್ ಮಾಡಿ ಸಾಯಿಸಿಬಿಡ್ತದೆ. ಅದಕ್ಕೆ ನಮ್ಮ ಕಾಯವಾಚ ಮನಸ್ಸು ಏನು ಮಾಡ್ತೀವೋ ಅದೇ ನಮ್ಮನ್ನು ಕಾಪಾಡೋದು. ಅದರಿಂದ ಮನಸ್ಸಿನಿಂದ, ಕಾಯ ಅಂದರೆ ದೇಹದಿಂದ, ವಾಚ ಅಂದರೆ ಮಾತಿನಿಂದ, ಮಾತಿನಿಂದ, ದೇಹದಿಂದ, ಮನಸ್ಸಿಂದ ಸದಾ ಒಳ್ಳೇದು ಮಾಡ್ತಿದ್ರೆ ಮಾತ್ರ ನೀವು ಎಂಥ ಅಪಘಾತ, ಡೇಂಜರ್ ಝೋನಲ್ಲೂ ಕೂಡ ನೀವು ಅಪಾಯ ಇಲ್ದೇ, ಆಕ್ಸಿಡೆಂಟ್ ಇಲ್ಲದೆ ಪಾರಾಗ್ತೀರಾ. ಆದ್ದರಿಂದ ನಮ್ಮ ವಿದ್ಯೆಗಿಂತ ನಮ್ಮ ಗುಣ ಬಹಳ ಇಂಪಾರ್ಟೆಂಟು. ಗುಣವೇ ಸರ್ವ ಸಂಪತ್ತು. ಅದರಿಂದ ಬದಲಾವಣೆ ಆಗಬೇಕು ನಾವು. ಇದೇ ಟ್ರಾನ್ಸ್ಫಾರ್ಮೇಷನ್, ಇದೇ ಪರಿವರ್ತನೆ. ಇಸ್ ಕಾಲ್ಡ್ ಚೇಂಜ್ ಮ್ಯಾನೇಜ್ಮೆಂಟ್. ಇದನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಇದೇ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಎಲ್ಲ ಬಿಡು, ತಮೋ ರಜಗುಣ ಬಿಡು, ಮಾಯಾಲೋಕದಿಂದ ಬಿಡು, ಭ್ರಮೆಯಿಂದ ಬಿಡು, ಇನ್ನೊಬ್ಬರ ಬಗ್ಗೆ ಕೆಟ್ಟಾಗಿ ಮಾತಾಡಿ ಅಹಂಕಾರ ಬಿಡು, ಆಗ ನಾನು ಯಾರು, ನೀನು ಯಾರಂತ ಗೊತ್ತಾಗತ್ತೆ ಅಂತೇಳಿ ಈ ಒಂದು ಆಧಾರದ ಮೇಲೆ ವಿಶ್ವರೂಪ ದರ್ಶನ ಅರ್ಜುನನಿಗೆ ತೋರಿಸ್ತಾರೆ ಭಗವಾನ್ ಶ್ರೀಕೃಷ್ಣರು. ಅದರಿಂದ ಕೃಷ್ಣ ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಮರಿದೇ ಆ ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲೂ ಕೂಡ ನಮ್ಮ ಇನ್ಫಾರ್ಮೇಷನ್ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿದ್ದೀವಿ. ಜೊತೆಗೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಈ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳೆ ನಿಮ್ಮನ್ನು ಭೇಟಿ ಮಾಡೋ ಸಮಯ ನಾಳೆ 8ರಿಂದ 9ವರೆಗೆ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅದು ನೀವು ನನಗೆ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಒಂದೊಂದು ಹೇಳಿ ನನ್ನ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.